ನಮ್ಮ ಯುವ ಜನರನ್ನು ನಾವು ಅಷ್ಟು ಮೊದಲು ರಾಮ ಅಂತ ಆ ಲೆವೆಲ್ಗೆ ನಾವು ನಂಬಕ್ಕಾಗಲ್ಲ. ಈಗ ನಮ್ಮ ಮುಂದೆ ಚೆನ್ನಾಗೇ ಇರ್ಬೋದು, ಬಟ್ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲದೆ ಏನೇನು ವೆಂಚರ್ ಮಾಡಿದಾರೋ ಏನು ಅವ್ರಿಗೂ ಗೊತ್ತಿರಲ್ಲ. ಪ್ರೀ ಮೆರೈಟಲ್ ಅಂದರೆ ವಿವಾಹ ಪೂರ್ವ ತಳಿ ವಿಜ್ಞಾನದ ಪರೀಕ್ಷೆಗಳು ಮಾಡಿಸ್ಲೇಬೇಕು. ನಿಮ್ಮ ಜಾತಕ ಹೊಂದಾಣಿಕೆಗೆ ಮೊದಲು ಇದೆರಡು ಮಾಡಿ, ಇದು ಆದ ಮೇಲೆ ಜಾತಕ ನೋಡಿ, ಅಲ್ಲಿವರೆಗೂ ಬೇಡ. ಮೊದಲು ಏನು ಮಾಡೋರು, ಹುಡುಗಿನ ನೋಡಕ್ ಹೋಗವ್ರಲ್ವಾ, ನೋಡಕ್ ಹೋದಾಗ ನಾವು ಇವಾಗ ಫೆಮಿನಿಸ್ಟ್ ಎಲ್ಲ ಏನಂತಾರೆ, ಹುಡುಗಿ ಯಾಕೆ ಕಾಫಿ ತಂದು ಕೊಡಬೇಕು, ಹುಡುಗಿ ಯಾಕೆ ಹಾಡು ಹೇಳಬೇಕು, ಹುಡುಗಿ ಯಾಕೆ ಅಂದರೆ ಯಾಕೆ ನಾವು ಈಕ್ವಲ್ಲು ಅಂತ ಅಂತೀವಿ. ಬಟ್ ಆವಾಗ ಆ ಲಾಜಿಕ್ ಏನು ಅಂತಂದರೆ, ನಮ್ಮ ಪ್ರತಿಯೊಂದು ಜೀವಿ, ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಂದು ಜೀವಿಯ ಅಲ್ಟಿಮೇಟ್ ಗೋಲ್ ಅಂದರೆ ರೀಪ್ರೊಡಕ್ಷನ್. ಸೊ ಸಂತಾನ ಅಥವಾ ವಂಶಾಭಿವೃದ್ಧಿಗೆ ಪ್ರಾಮುಖ್ಯತೆ ಇರ್ತಾ ಇತ್ತು. ಅದೇನೇ ಮೇನ್ ಕ್ರೈಟೀರಿಯಾನೇ ಅದು. ಕ್ರೈಟೀರಿಯಾ ಮದುವೆ ಅಂತ ಮಾಡ್ತಾ ಇದ್ದಿದ್ದೇ ವಂಶಾಭಿವೃದ್ಧಿ. ಪ್ರಯಾರಿಟಿ ಏನು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಹಿರಿಯರು ಅನಾದಿ ಕಾಲದಿಂದ ನಾವು ಕೊಡ್ತಾ ಇರೋದು ವಂಶಾಭಿವೃದ್ಧಿ. ಅದಕ್ಕೆ ನೋಡಿ, ಮೊದಲೆಲ್ಲ ಮಕ್ಕಳೇ ಆಗ್ಲಿಲ್ಲ ಅಂತಂದ್ರೆ ಎಂತ ದೊಡ್ಡ ಕ್ರೈಸಿಸ್ ಆಗ್ಬಿಡೋದು. ಕ್ರೈಸಿಸ್ ಕ್ರೈಮ್ ಅನ್ನೋ ತರಾನು ಟ್ರೀಟ್ ಮಾಡ್ತಾ ಇದ್ರು, ಅವ್ರನ್ನ ಬಹಿಷ್ಕಾರ ಮಾಡಿ. ಈ ಹುಡುಗಿ ನೋಡಕ್ ಬಂದಾಗ ಏನಾಗ್ತದೆ, ಈ ಹುಡುಗಿ ನೋಡಕ್ ಬರ್ತಾರಲ್ವಾ, ಈ ಫಿನೈಲ್ ಕಿಟನ್ಯೂರಿಯಾದಲ್ಲಿ ಏನಾಗುತ್ತೆ, ಫಿನೈಲ್ ಅಲಿನಿನ್ ಥೈರೋಸಿನ್ ಕನ್ವರ್ಟ್ ಆಗಲ್ಲ. ಸೊ ರಕ್ತದಲ್ಲಿ ಫಿನೈಲ್ ಅಲಿನಿನ್ ಇರುತ್ತೆ, ಟಾಕ್ಸಿನ್ ಅದು. ನೀವ್ ಹೇಳ್ತಾ ಇರೋದು ಟೆಕ್ನಿಕಲ್ ಆಯ್ತಂದ್ರೆ, ಒಬ್ಬ ಕಾಮನ್ ಮ್ಯಾನ್ ಈ ರೋಗ ನೀವ್ ಏನ್ ಹೇಳ್ತಾ ಇದ್ರೆ ಅದ್ ಹೇಗೆ ಅರ್ಥ ಮಾಡ್ಕೋಬೇಕು? ಸಿಂಪ್ಟಮ್ಸ್ ಏನು? ಸಿಂಪ್ಟಮ್ ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಆ ಮಗುಗೆ ಲೆಥರ್ಜಿ ಮತ್ತೆ ಎಲ್ಲಾ ತರದ್ದು ಕಿಡ್ನಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕೆಂದ್ರೆ ಫಿಲ್ಟ್ರೇಷನ್ ಮಾಡ್ಬೇಕಲ್ಲ ಅದು. ಆಮೇಲೆ ಲಿವರ್ ಊದ್ಕೊಳ್ಳುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಮೆದುಳು ಬೆಳವಣಿಗೆ ಯಾಕೆಂದ್ರೆ ಥೈರೋಸಿನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಮೆದುಳಿನ ಬೆಳವಣಿಗೆ. ಮಕ್ಕಳಲ್ಲಿ ಈ ತರದ್ದು ತುಂಬಾ ಸಮಸ್ಯೆಗಳಿದೆ. ಈ ತರದ್ದು ನೂರಾರು ಇದೆ ಕಾಯಿಲೆಗಳು, ನಾನು ಒಂದೆರಡೆ ಹೇಳಿದೆ. ಆಮೇಲೆ ಕಲರ್ ಬ್ಲೈಂಡ್ನೆಸ್ ಅಂತ ಒಂದ್ ಅಂತೀವಿ. ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಅವ್ರಿಗೆ ರೆಡ್ ಮತ್ತೆ ಗ್ರೀನ್ ಇದೆಯಲ್ಲ, ಡಿಸ್ಟಿಂಗ್ವಿಶ್ ಮಾಡಕ್ ಬರಲ್ಲ, ಅವ್ರಿಗೆ ಕಾಣೋದಿಲ್ಲ. ಈಗ ನಮ್ಗೆ ಗ್ರೀನ್ ಕಾಣ್ತಾ ಇದ್ರೆ ಅವ್ರಿಗೆ ರೆಡ್ ಕಾಣ್ತಾ ಇರುತ್ತೆ, ನಾವು ರೆಡ್ ಕಾಣ್ತಾ ಇದ್ರೆ ಅವ್ರಿಗೆ ಗ್ರೀನ್ ಕಾಣ್ತಾ ಇರುತ್ತೆ. ಸಿಗ್ನಲ್ ಅಲ್ಲಿ ನೋಡಿ, ಇಮ್ಯಾಜಿನ್ ಮಾಡಿ ಎಷ್ಟು ತೊಂದರೆ. ಈ ತರ ಬೇಕಾದಷ್ಟು ಕಾಯಿಲೆಗಳಿದೆ. ಇವೆಲ್ಲ ಒಂದೇ ಒಂದು ಆಲ್ಫಾಬೆಟ್ ಅಲ್ಲಿ ಬದಲಾವಣೆಯಾಗಿ ಆಗಿರೋದು. ಅಂದ್ರೆ ಇಮ್ಯಾಜಿನ್ ಮಾಡಿ, ಲಕ್ಷದಲ್ಲಿ ಒಂದರ ವ್ಯತ್ಯಾಸಕ್ಕೆ ಒಂದು ವ್ಯತ್ಯಾಸ ಆದ್ರೆ ನಿಮ್ಗೆ ದೇಹದ ಎಲ್ಲಾ ಆರ್ಗನ್ಗಳ ಮೇಲೂ ಅದು ಪರಿಣಾಮ ಬೀರುತ್ತೆ. ಗ್ಯಾಲೆಕ್ಟೋಸಿಮಿಯಾ ಅಂತ ಇನ್ನೊಂದಿದೆ ಕಾಯಿಲೆ. ಗ್ಯಾಲೆಕ್ಟೋಸಿಮಿಯಾ ಮಕ್ಕಳು ಹಾಲ್ನೇ ಕುಡಿಯಾಗಿಲ್ಲ. ಹಾಲೇ ಅವ್ರ ಜೀವನ ಪರ್ಯಂತ ಹಾಲಲ್ಲ, ಹಾಲು, ಮೊಸರು, ಮಜ್ಜಿಗೆ, ಬೈ ಪ್ರಾಡಕ್ಟ್ಸು, ಚಾಕ್ಲೇಟ್ಸು, ಆಮೇಲೆ ಕೇಕ್, ಹಾಲಿನಿಂದ ಏನೇ ಮಾಡಿದ್ರು ಆ ಮಕ್ಳು ತಿನ್ನಂಗಿಲ್ಲ. ತಿಂದಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅಲರ್ಜಿ ತರ, ಮೈಯೆಲ್ಲ ರ್ಯಾಷಸ್ ಆಗುತ್ತೆ. ತುಂಬಾ ಜಾಸ್ತಿ ಆದ್ರೆ ಅದು ನರಕೋಶದ ಮೇಲೆ ಹೋಗ್ಬಿಟ್ಟು ಅದೆಲ್ಲ ಇದ್ ಮಾಡ್ಬಿಡುತ್ತೆ, ಅದನ್ನ ನಾಶ ಮಾಡ್ಬಿಡುತ್ತೆ. ಮೆಂಟಲಿ ರಿಟಾರ್ಡೆಡ್ ಆಗ್ಬಿಡ್ತಾರೆ. ಈ ತರ ತುಂಬಾ ತೊಂದರೆಗಳಿರುತ್ತೆ. ಹಾಲನ್ನ ಅದನ್ನ ಲ್ಯಾಕ್ಟೋಸ್ನ ಗ್ಲುಕೋಸ್ ಗ್ಯಾಲೆಕ್ಟೋಸ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಪುನಃ ಅದನ್ನ ಗ್ಲುಕೋಸ್ ಮಾಡೋಂಥದ್ದು, ಅದು ಆ ಪಾತ್ರೆ ಇರುತ್ತಲ್ಲ, ಅದು ಬ್ಲಾಕ್ ಆಗಿರುತ್ತೆ. ಆ ಜೀನು, ಆ ಒಂದು ಪ್ರೋಟೀನ್ ಇರ್ಬೇಕಲ್ಲ, ಅದು ಬ್ಲಾಕ್ ಆಗಿರುತ್ತೆ. ಇಲ್ಲಿ ನಾನು ಹೇಳದೆ, ಒಳಗಡೆ ಈ ತರದ್ದು ಬೇಕಾದಷ್ಟು 3,000ಕ್ಕೂ ಹೆಚ್ಚು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ಗಳಲ್ಲಿ ಯಾವ್ದಾದ್ರು ಒಂದು ಬ್ಲಾಕ್ ಆದ್ರೂ ಕಾಯಿಲೆನೆ ಅದು ಏನಾಗುತ್ತೆ ಅಂದ್ರೆ, ಬರೀ ಒಂದು ಪಾರ್ಟ್ಗೆಲ್ಲ, ಎಲ್ಲ ದೇಹದ ಎಲ್ಲಾ ಭಾಗಕ್ಕೂ ಅದು ಎಫೆಕ್ಟ್ ಮಾಡ್ತಾ ಬರುತ್ತೆ. ಹಾಗಾಗಿ ಇದು ಸಿಂಗಲ್ ಜೀನ್ ಡಿಸಾರ್ಡರ್. ಮತ್ತೆ ಹಾಗಾಗಿ ಸೋದರ ಸಂಬಂಧದಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಏನಕ್ಕೆ ಅಂದ್ರೆ, ಇಬ್ರು ಚೆನ್ನಾಗೇ ಇದ್ದಾರೆ, ಗೊತ್ತಾಗಲ್ಲ. ಯಾಕೆಂದ್ರೆ ಒಂದೊಂದು ಕಾಪಿಲ್ ಮಾತ್ರ ಬದಲಾವಣೆ ಆಗಿರೋದ್ರಿಂದ ನೋಡಕ್ಕೆ, ಈಗ ನನಗ್ ಗೊತ್ತಿಲ್ಲ, ನನ್ನ ಅಷ್ಟು ಜೀನ್ಗಳಲ್ಲಿ ಒಂದು ಕಾಪಿಲ್ ಬದಲಾವಣೆ ಆಗಿದೆ, ಬಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ ನಾನು, ಹೌದು ಅಲ್ವಾ? ಆದ್ರೆ 2 ಕಾಪಿ ಸೇರಿದಾಗ ಹುಟ್ಟುವ ಮಕ್ಕಳಿಗೆ ಅದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಇದು ಲಾಜಿಕ್. ಯಾವುದೇ ಕಾರಣಕ್ಕೂ ಸೋದರ ಸಂಬಂಧದಲ್ಲಿ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಆ ಬೈ ಚಾನ್ಸ್ ಹಂಗೇನಾದ್ರು ಇನ್ನೆವಿಟಬಲ್ ಆಗಲೇಬೇಕು ಅಂತಂದಾಗ, ಅವ್ರೇನಾದ್ರು ಮದುವೆ ಆದ್ರೆ ಅಥವಾ ಮದುವೆಗೆ ಮೊದಲು ಒಂದು ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಒಂದು ಟೆಸ್ಟ್ ಇದೆ. ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಈಗ ನಾವು ನೋಡಿ, ಪೆಡಿಗ್ರಿ ಅಂತ ಮಾಡ್ತೀವಿ ಜೆನೆಟಿಕ್ಸ್ ಅಲ್ಲಿ. ಪೆಡಿಗ್ರಿ ಅಂತಂದ್ರೆ ಮೊದಲೆಲ್ಲ ಇದೆಲ್ಲ ಗೊತ್ತಿರೋ ಸೈನ್ಸ್ನೇ, ಎಲ್ಲ ನಮಗ್ ಗೊತ್ತಿರೋದೇ, ಹೊಸದಾಗಿ ರೀತಿನಲ್ಲಿ ಗೊತ್ತು. ಈಗ ವಂಶಾವಳಿ ಅಂತ ಹೇಳೋರು, ಹೌದು ಅಲ್ವಾ? ಮೊದಲು ಏನ್ ಮಾಡೋರು, ಸುಮ್ನೆ ನಾನು ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಹುಡುಗಿನ ನೋಡಕ್ ಹೋಗವ್ರಲ್ವಾ,
ನೋಡಕ್ ಹೋದಾಗ ನಾವ್ ಇವಾಗ ಫೆಮಿನಿಸ್ಟ್ ಎಲ್ಲ ಏನಂತಾರೆ, ಹುಡುಗಿ ಯಾಕೆ ಕಾಫಿ ತಂದು ಕೊಡ್ಬೇಕು, ಹುಡುಗಿ ಯಾಕೆ ಹಾಡು ಹೇಳ್ಬೇಕು, ಹುಡುಗಿ ಯಾಕೆ ಅಂದ್ರೆ ಯಾಕೆ ನಾವು ಈಕ್ವಲ್ ಅಂತ ಅಂತೀವಿ. ಅವಾಗ ಆ ಲಾಜಿಕ್ ಏನು ಅಂತಂದ್ರೆ, ನಮ್ಮ ಪ್ರತಿ ಒಂದು ಜೀವಿ, ಭೂಮಿ ಮೇಲೆ ಹುಟ್ಟಿರುವ ಪ್ರತಿ ಒಂದು ಜೀವಿಯ ಅಲ್ಟಿಮೇಟ್ ಗೋಲ್ ಅಂದ್ರೆ ರೀಪ್ರೊಡಕ್ಷನ್, ಸಂತಾನೋತ್ಪಾದನೆ. ಅದು ಸಂತಾನ ಚೆನ್ನಾಗಿರ್ಬೇಕು. ಈಗ ಮದುವೆ ಅಂತ ಏನಕ್ಕೆ ಮಾಡ್ತಾ ಇದ್ರು ಅಂದ್ರೆ ಒಂದು ಒಳ್ಳೆ ವಂಶಾಭಿವೃದ್ಧಿಗೆ. ಅದು ವಂಶಾಭಿವೃದ್ಧಿ ಮಾಡ್ಬೇಕಾದ್ರೆ ಆ ಬರುವ ಹೆಣ್ಣು ಮಗಳ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತೆ ಲೈಂಗಿಕ, ಆಧ್ಯಾತ್ಮಿಕ ಆರೋಗ್ಯ, ಹೋಲಿಸ್ಟಿಕ್ ಹೆಲ್ತ್ ಚೆನ್ನಾಗಿರ್ಬೇಕು. ಆವಾಗ ಮಾತ್ರ ನಿಮ್ಮ ಒಂದು ಸತ್ಸಂತಾನ ಪ್ರಾಪ್ತಿ ಮತ್ತೆ ನಿಮ್ಮ ವಂಶ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು, ಅಲ್ಲಿ ಒಳ್ಳೆ ಸಂತಾನ ಸಿಕ್ಕಕ್ಕೆ ಸಾಧ್ಯ. ಸೊ ಸಂತಾನ ಅಥವಾ ವಂಶಾಭಿವೃದ್ಧಿಗೆನೆ ಪ್ರಾಮುಖ್ಯತೆ ಇರ್ತಾ ಇತ್ತು. ಅದೇನೇ ಮೇನ್ ಕ್ರೈಟೀರಿಯಾನೇ ಅದು. ಕ್ರೈಟೀರಿಯಾ ಮದುವೆ ಅಂತ ಮಾಡ್ತಾ ಇದ್ದಿದ್ದೆ ವಂಶಾಭಿವೃದ್ಧಿ. ಆ ನಂತರ ಲೈಂಗಿಕತೆ ಎಲ್ಲ ಅದು ಬೇರೆ ಅಲ್ವಾ. ಮೊದಲು ಪ್ರಯಾರಿಟಿ ಏನು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಹಿರಿಯರು ಅನಾದಿ ಕಾಲದಿಂದ ನಾವು ಕೊಡ್ತಾ ಇರೋದು ವಂಶಾಭಿವೃದ್ಧಿ. ಅದಕ್ಕೆ ನೋಡಿ, ಮೊದ್ಲೆಲ್ಲ ಮಕ್ಕಳೇ ಆಗ್ಲಿಲ್ಲ ಅಂತಂದ್ರೆ ಎಂತ ದೊಡ್ಡ ಕ್ರೈಸಿಸ್ ಆಗ್ಬಿಡೋದು. ಕ್ರೈಸಿಸ್ ಕ್ರೈಮ್ ಅನ್ನೋ ತರಾನು ಟ್ರೀಟ್ ಮಾಡ್ತಾ ಇದ್ರು ಅವ್ರನ್ನ, ಬಹಿಷ್ಕಾರ ಮಾಡಿ. ಈ ಹುಡುಗಿ ನೋಡಕ್ ಬಂದಾಗ ಏನಾಗ್ತಿತ್ತು? ಈ ಹುಡುಗಿ ನೋಡಕ್ ಬರ್ತಾರಲ್ವಾ, ಹುಡುಗಿ ನೀವು ಸಾಮಾನ್ಯ ನೋಡಿ, ಕಾಲ್ನ ಎಳ್ಕೊಂಡ್ ಹೋಗ್ತಾರಲ್ವಾ, ಒಂದ್ ಸ್ವಲ್ಪ ಕಾಲು ಉಜ್ಜಿದಾಗ ಮನೇಲಿ ಬೈತೀವಿ ನಾವು, ಕಾಲು ಎಳ್ಕೊಂಡ್ ಹೋದ್ರೆ ಲಕ್ಷ್ಮಿ ಇರೋದಿಲ್ಲ, ಲಕ್ಷ್ಮಿ ಇರೋದಿಲ್ಲ. ಸುಮ್ನೆ ಪ್ರತಿ ಒಂದ್ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ನಾವು ಏನ್ ಮಾಡ್ತೀವಿ, ಸೂಪರ್ಫಿಷಿಯಲ್ ಆಗಿ ಅದನ್ನ ನೋಡ್ಬಿಟ್ಟು ಇದ್ ಮಾಡ್ತೀವಿ. ಈಗ ನನ್ನ ಮಗಳು ನನ್ನ ಮಗಳಿದ್ರೆ ಅವಳು ಕಾಲು ಎಳ್ಕೊಂಡೋದ್ರೆ ನಾನು ಹೇಳ್ತೀನಿ, ನೋಡು ನೀನ್ ಕಾಲು ಎಳ್ಕೊಂಡೋದ್ರೆ ಲಕ್ಷ್ಮಿ ಇದಾಗುತ್ತೆ, ಮನೇಲಿ ಲಕ್ಷ್ಮಿ ಇರಲ್ಲ, ದರಿದ್ರ ಬರುತ್ತೆ ಅಂತಾರೆ ಅಂತ. ಅವಳು ಅದ್ ಹೆಂಗ್ ಬಂದ್ಬಿಡುತ್ತೆ ಅಂತ ಕ್ವೆಶನ್ ಮಾಡ್ಬೋದು. ನಾವು ಸೈಂಟಿಫಿಕ್ ರೀಸನ್ ಕೊಟ್ರೆ ಮಕ್ಳುಗಳು ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೆ ಒಂದ್ ಭಯ ಭಕ್ತಿನ ಜೋಡಿಸಿದ್ರು. ಅವಾಗ ಕೇಳ್ತಾ ಇದ್ರು. ಈಗ ನಮ್ ಜನರೇಷನ್ ಅಲ್ಲಿ ಹಂಗ್ ಮಾಡ್ಬೇಡ ಅಂದ್ರೆ ನಾನು ನೀವು ಕೇಳ್ತಾ ಇದ್ವು. ಇವಾಗ ಕೇಳಿದ್ರೆ ಯಾಕೆ, ಹೇಗೆ, ಪ್ರೂಫ್ ಕೊಡು, ಸೈಂಟಿಫಿಕ್ ಬೇಸಿಸ್ ಹೇಳು ಅಂತಾರೆ. ಈಗ ಧ್ಯಾನ ಮಾಡು ಅಂತಂದ್ರೆ ಸೈಂಟಿಫಿಕ್ ರೀಸನ್ ನಾನು ಹೇಳಿದ್ರೆ ಮಾಡ್ತಾರೆ. ಈಗ ದೇವಸ್ಥಾನಕ್ಕೆ ಬಾಪ ಅಂತಂದ್ರೆ ಬರಲ್ಲ ಅವರು. ನೋಡು, ನೀನ್ ಬಂದ್ರೆ ನಿನ್ನ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಈಕ್ವಲೈಸ್ ಆಗುತ್ತೆ ಅಂತ ನಾನು ಏನೇನಾದ್ರೂ ಸೈಂಟಿಫಿಕ್ ವರ್ಡ್ಸ್ ಅಲ್ಲಿ ಅದಕ್ಕೆ ಅವನಿಗೆ ಅರ್ಥ ಮಾಡಿಸಿದ್ರೆ, ಲಾಜಿಕ್ ಕೊಟ್ರೆ ಖಂಡಿತ ನಾನ್ ಹೇಳೋದು ಬೇಡ, ಅವರೇ ಓಡ್ ಬರ್ತಾರೆ. ಇದ್ರ ಕೊರತೆ ಇದೆ ನಮ್ಗೆ, ನಮ್ ಜನಕ್ಕೆ ಇದು ಗೊತ್ತಿಲ್ಲ. ನಾವೆಲ್ಲ ಹೇಳ್ತೀವಿ, ಆದ್ರೆ ವಿತ್ ಒಂದು ಎವಿಡೆನ್ಸ್, ವಿತ್ ರಿಸರ್ಚ್, ಸಂಶೋಧನೆ ಏನ್ ನಡೀತಾ ಇದೆ ಜಗತ್ತಿನಲ್ಲಿ, ಏನ್ ನಡೀತಿದೆ ಅದನ್ನ ನಾವ್ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ನಾವ್ ಹೇಳಲ್ಲ. ಈ ಕಾಲು ಎಳ್ಕೊಂಡು ಹೋಗ್ತಾರಲ್ಲ, ಅದು ಮಸ್ಕ್ಯುಲರ್ ಡೆಸ್ಟ್ರಫಿ. ಈ ಕಾಲಿಗೆ ಇದು ನಮ್ಮ ಸ್ನಾಯುಗಳಿಗೆ ಸಂಬಂಧಿಸಿದಂತಹ ತೊಂದರೆ ಇದ್ದಾಗ ನಮ್ಮ ಗೇಟ್ ಚೇಂಜ್ ಆಗುತ್ತೆ, ನಮ್ಮ ವಾಕಿಂಗ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ನಾವು ನಡಿತೀವಲ್ಲ, ಆ ಪಾಸ್ಚರೇ ಬೇರೆ ತರ ಇರುತ್ತೆ. ಸೊ ಹುಡುಗಿ ಸರಿಯಾಗಿ ನಡ್ಕೊಂಡ್ ಬರ್ತಿದ್ದಾಳೆ ಅಂದ್ರೆ ಅವಳು ಸ್ವಲ್ಪ ಆ ತರದ್ದು ಒಂದು ಫಿಸಿಕಲ್ ಇದ್ರಲ್ಲಿ ಆರೋಗ್ಯವಂತಳಾಗಿದ್ದಾಳೆ ಅಂತ ಒಂದರ್ಥ. ಹಾಡ್ ಹೇಳ್ಸೋದು ಏನಕ್ಕೆ ಅಂತಂದ್ರೆ ಮಾತಾಡಕ್ ಬರುತ್ತೆ, ಸ್ಪಷ್ಟತೆ. ಕೆಲವರು ತೊದಲುತ್ತಾರೆ, ಸ್ಟ್ಯಾಮರಿಂಗ್ ಇರುತ್ತಲ್ವಾ ಕೆಲವರಿಗೆ, ತೊದಲದು, ಸ್ಪಷ್ಟತೆ, ಅವೆಲ್ಲ ಏನು ಅಂದ್ರೆ ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ ಕೆಲವೊಂದು ಕಾಯಿಲೆಗಳು. ಇವಾಗ ನೀವು ಹೇಳಿದ್ಮೇಲೆ ನಾನು ಹೇಳ್ತೀನಿ, ಕಾಫಿ ಕೊಡೋದು ಯಾಕೆ ನಿಂಗೆ ಇಡುವಾಗ ಹಿಂಗ್ ನಡಗುತ್ತಾ ಡಿಜನರೇಟಿವ್ ಏನೋ ಇರುತ್ತೆ. ಅದಕ್ಕೋಸ್ಕರ ನಡೆಯೋದು, ಹಾಡು ಹೇಳ್ಸೋದು, ಮಾತಾಡ್ಸೋದು, ಕಿವಿ ಕೇಳುತ್ತಾ, ಇದೆಲ್ಲ ಏನು ಅಂತಂದ್ರೆ ಒಂದು ಡೈರೆಕ್ಟ್ ಆಗಿ ನೀವು ನಿನ್ ಕಿವಿ ಕೇಳುತ್ತಾ ಏನು ಮಾಡಕ್ಕಾಗಲ್ಲ. ಇವೆಲ್ಲ ವಧು ಪರೀಕ್ಷೆಯಲ್ಲಿ ಇವೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಫೈನಲಿ ಏನು ಅಂತಂದ್ರೆ, ಒಂದು ಒಳ್ಳೆ ಸಂತಾನ ಅಂದ್ರೆ ಒಳ್ಳೆ ಆರೋಗ್ಯವಂತ ಹೆಣ್ಣು ಮಗಳು ಬಂದ್ರೆ ನಿಮ್ಮ ಸಂತಾನ ಅದು ನಿಜವಾಗ್ಲೂ ಸತ್ಯ. ಅದು ಬರೀ ಹೆಣ್ಣಲ್ಲ, ಗಂಡಿಗೂ ಬೇಕಿದು. ಮೊದ್ಲೆಲ್ಲ ಹೆಣ್ಣು ಮಾತ್ರ ಮಾಡೋರು, ಗಂಡು ಸರಿ ಇಲ್ಲ ಕಾಯಿಲೆ ಅಂತಂದ್ರೆ ಒಂದ್ಸೆಗೇನು ಆ ಮಗುವಿಗೆ ತೊಂದ್ರೆ, ಬಟ್ ಇಬ್ರಿಗೂ ಬೇಕಿದು. ಕರೆಕ್ಟ್. ನಾನು ಅದಕ್ಕೋಸ್ಕರ ಯಾವಾಗ್ಲೂ ಹೇಳ್ತೀವಿ, ಪ್ರೀ ಮೆರೈಟಲ್ ಮೆಡಿಕಲ್ ಚೆಕಪ್. ಪ್ರೀ ಮೆರೈಟಲ್ ಅಂದ್ರೆ ವಿವಾಹ ಪೂರ್ವ ತಳಿ ವಿಜ್ಞಾನದ ಪರೀಕ್ಷೆಗಳು ಮಾಡಿಸ್ಲೇಬೇಕು. ನೀವು ಅದು ಇನ್ನೊಂದ್ಸಲ ಬೇಕಾದ್ರೆ ಮಾತಾಡೋಣ ಇನ್ ಡೀಟೇಲ್. ಏನೇನು ಹುಡುಗಿ ಏನೇನ್ ಮಾಡಿಸ್ಕೋಬೇಕು, ಹುಡುಗ ಏನೇನು ಮಾಡಿಸ್ಕೋಬೇಕು. ನಿಮ್ಮ ಜಾತಕ ಹೊಂದಾಣಿಕೆಗೆ ಮೊದಲು ಇದೆರಡು ಮಾಡಿ, ಇದು ಆದ ಮೇಲೆ ಜಾತಕ ನೋಡಿ, ಅಲ್ಲಿವರೆಗೂ ಬೇಡ, ಬೇಡವೇ ಬೇಡ. ಏಕೆಂತಂದ್ರೆ ಯಾರಿಗೆ ಹೆಪಟೈಟಿಸ್ ಇದೆಯೋ, HIV ಇದೆಯೋ, ಅಥವಾ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇದೆಯೋ ಗೊತ್ತಿಲ್ಲ. ಇವಾಗಿನ ಪ್ರಪಂಚ ಹೆಂಗಿದೆ ಅಂತಂದ್ರೆ, ನಮ್ಮ ಯುವ ಜನರನ್ನ ನಾವು ಅಷ್ಟು ಮೊದಲು ರಾಮ ಅಂತ ಆ ಲೆವೆಲ್ಗೆ ನಾವು ನಂಬಕ್ ಆಗಲ್ಲ.
ಈಗ ನಮ್ಮ ಮುಂದೆ ಚೆನ್ನಾಗೇ ಇರ್ಬೋದು, ಬಟ್ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲದೆ ಏನೇನ್ ವೆಂಚರ್ ಮಾಡಿದಾರೋ ಏನು ಅವ್ರಿಗೂ ಗೊತ್ತಿರಲ್ಲ. ಸೊ ಅದಕ್ಕೆ ಅದನ್ನ ವಿವಾಹ ಪೂರ್ವ ನಾವು ತಳಿ ವಿಜ್ಞಾನದ ಪರೀಕ್ಷೆ, ಸುಮಾರು ಪರೀಕ್ಷೆಗಳು ಮಾಡಿಸ್ಲೇಬೇಕಾಗುತ್ತೆ, ಮಾಡ್ಲೇಬೇಕಾದ, ಇಟ್ಸ್ ಅ ಮ್ಯಾಂಡೇಟರಿ. ಆ ತರದ್ದು ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಈ ಕಾಯಿಲೆಗಳ ಬಗ್ಗೆ ನಾನು ಹೇಳ್ತಾ ಬಂದೆ ಅಲ್ವಾ, ಏನಕ್ಕೆ ವಂಶ ಪಾರಂಪರ್ಯ, ಅವರಿಗೆ ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ. ಕ್ಯಾರಿಯರ್ ಸ್ಕ್ರೀನಿಂಗ್ ಅಂದ್ರೆ ಈಗ ಒಂದೊಂದು ಫ್ಯಾಮಿಲಿಲೋ ನೀವು ಸುಮ್ಮನೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಕಡೆ ತಾಯಿ ಕಡೆ ನೋಡ್ತಾ ಬಂದ್ರೆ ಪೆಡಿಗ್ರಿ ಅಂತ ಇರುತ್ತೆ, ವಂಶಾವಳಿ ಅಂತ. ಸುಮಾರು ಜನ ವಂಶಾವಳಿ ಎಲ್ಲ ಬರ್ದಿಟ್ಟಿರ್ತಾರೆ, ಕೆಲವು ಮೊದಲೆಲ್ಲ ಡಾಕ್ಯುಮೆಂಟ್, ಅದು ಸೈನ್ಸೇ ಅದು. ಆಮೇಲೆ ಇಲ್ಲಿ ನಮ್ಗೆ ಏನ್ ಬೇಕಾಗಿರೋದು ಅಂತಂದ್ರೆ ಆಸ್ ಅ ಜೆನೆಟಿಸ್ಟ್, ಆಸ್ ಅ ಸೈಂಟಿಸ್ಟ್ ಅಥವಾ ರಿಸರ್ಚರ್, ಈಗ ನನ್ನ ವಂಶಾವಳಿನ ನಾನು ನೋಡ್ತಾ ಬಂದ್ರೆ ತಾಯಿ ಕಡೆ ಎಷ್ಟು ಜನ ತೀರೋಗಿದ್ದಾರೆ, ಯಾವ ಕಾರಣದಿಂದ ತೀರೋಗಿದ್ದಾರೆ, ಯಾವ ಏಜ್ ಅಲ್ಲಿ ತೀರೋಗಿದ್ದಾರೆ. ಈಗ ಪ್ರತಿ ಒಂದು ಫ್ಯಾಮಿಲಿ ಅಂತ ತಗೊಂಡ್ರೆ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ. ಸುಮಾರು ಜನ ಕಾರ್ಡಿಯಾಕ್ ಅರೆಸ್ಟ್, ಚಿಕ್ಕಪ್ಪ, ಅಪ್ಪ, ತಾತ ಹಾರ್ಟ್ ಫೇಲ್ಯೂರ್ ಆಯ್ತು, ಕಾರ್ಡಿಯಾಕ್ ಅರೆಸ್ಟ್, ಅಥವಾ ಹೈ ಬ್ಲಡ್ ಪ್ರೆಷರ್ ಆಗಿತ್ತು ಅವ್ರಿಗೆ ಅನ್ನೋದು, ಇಲ್ಲ ಆಸ್ತಮ್ಯಾಟಿಕ್ ಆಗಿದ್ರು, ಸಿವಿಯರ್ ಆಸ್ತಮಾ, ಲಂಗ್ ಪ್ರಾಬ್ಲಮ್ ಆಗಿತ್ತು, ಕೋವಿಡ್ ಟೈಮಲ್ಲಿ ತುಂಬಾ ಜನ ಬೇಗ ಇದಾದ್ರಲ್ಲ ಅದಿರ್ಬೋದು. ಇಲ್ಲ ಅಂತಂದ್ರೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಆಗಿರ್ಬೋದು. ಎಲ್ಲ ಈಗ ಡಯಾಬಿಟಿಸ್ ಅನ್ನೋದು ನಾನು ಹೇಳ್ತೀನಲ್ಲ, ನಿಮ್ಗೆ ಏನು ನಾವು ಅದೇ ಹೇಳೋದು, ನಮಗ್ ಬೇಕೋ ಬೇಡವೋ ಅವ್ರು ಸಿನ್ಸಿಯರ್ ಆಗಿ ಕೊಟ್ಬಿಟ್ಟಿರ್ತಾರೆ ಎಲ್ಲ ಕಾಯಿಲೆಗಳನ್ನ. ಅದು ಸಿನ್ಸಿಯರಿಟಿ ಇದ್ದೆ, ಅದೇನು ನಿಮ್ಗೆ ಆಪ್ಷನ್ನೇ ಇಲ್ಲ, ನಿಮ್ಗೆ ಬೇಕೋ ಬೇಡ ನಾನು ತಗೊಳಲ್ಲ ಏನು. ನೆಕ್ಸ್ಟ್ ಜನರೇಷನ್ ನಂಗೆ ಡಯಾಬಿಟಿಸ್ ಬಿಪಿ ಅಂತೂ ಇರುತ್ತೆ, ಇನ್ನು ದೊಡ್ಡದು ಬರ್ದೇ ಇರ್ಲಪ್ಪ. ಕ್ಯಾನ್ಸರ್ ಅಂತೂ ನೀವು ಪೆಡಿಗ್ರಿ ಹಾಕ್ಬಿಟ್ರೆ ಡೆಫಿನೆಟ್ ಆಗಿ ಗೊತ್ತಾಗೋಗ್ಬಿಡುತ್ತೆ ವೆದರ್ ವಿ ಆರ್ ವಲ್ನರಬಲ್. ಬೇರೆ ಫ್ಯಾಮಿಲಿಗಳಿಗೆ ಹೋಲಿಸಿದ್ರೆ ನಮ್ಮ ಫ್ಯಾಮಿಲಿಲಿ ಯಾವ ಕಾಯಿಲೆ ತುಂಬಾ ಕಾಮನ್ ಆಗಿದೆ ಅದನ್ನ ಪೆಡಿಗ್ರಿಲಿ ನಮ್ಗೆ ಗೊತ್ತಾಗೋಗುತ್ತೆ. ನಮ್ಗೆ ತಂದೆ ಕಡೆಯಿಂದ ಯಾವ್ಯಾವ ಕಾಯಿಲೆ ಇದೆ, ತಾಯಿಯಿಂದ ಯಾವ್ಯಾವ ಕಾಯಿಲೆ ಇದೆ. ಸೊ ನನಗೇನು ಅಂತಂದ್ರೆ ಐ ಆಮ್ ವಲ್ನರಬಲ್, ಬೇರೆ ಕಾಯಿಲೆಗೆ ಹೋಲಿಸಿದ್ರೆ ಮೋರ್ ಪ್ರೋನ್ ಟು ಡೆವಲಪ್ ದ ಡಿಸೀಸ್ ಅಂತ. ನಾನೇನ್ ಮಾಡ್ಬೇಕು ಅವಾಗ, ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್, ತಂದೆ ತಾಯಿಗೂ ಡಯಾಬಿಟಿಕ್ ಇತ್ತು, ಅಜ್ಜಾಜಿಗಿತ್ತು ಅಂದ್ರೆ ಡೆಫಿನೆಟ್ ಆಗಿ ಬಂದ್ಬಿಡುತ್ತದು. ಸೊ ಅವಾಗ ನಂದೇನು ಅಂದ್ರೆ ಲೈಫ್ ಸ್ಟೈಲ್ ತುಂಬಾ ನಾನು ಚೆನ್ನಾಗಿ ನೋಡ್ಕೋಬೇಕು, ಸ್ಟ್ರೆಸ್ ಜಾಸ್ತಿ ತಗೊಳ್ಳದೆ ಇದ್ದಂಗೆ, ತುಂಬಾ ಸ್ವೀಟ್ ತಿಂದೆ ಇದ್ದಾಗೆ, ಅಂದ್ರೆ ಆತರ ಎಲ್ಲ ನಮ್ಮ ಲೈಫ್ ಸ್ಟೈಲ್ ಆದಾಗ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಬರ್ಬೋದು ನಾವು. ಅದು ತುಂಬಾ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಬಹುದು. ಇದು ಪೆಡಿಗ್ರಿ ಅಂತ ನಾನು ಹೇಳಿದೆ ಅಲ್ವಾ, ಈ ಪೆಡಿಗ್ರಿನ ಪ್ರತಿಯೊಬ್ರು ತಿಳ್ಕೊಂಡಿರ್ಬೇಕು. ಈಗ ಆ ಫ್ಯಾಮಿಲಿಲಿ ಯಾವ್ದೋ ಒಂದು ಕಾಯಿಲೆ ಇದೆ, ಅಕ್ಕನ್ಗೆ ಕಾಯಿಲೆ ಇಲ್ದೇ ಇರ್ಬೋದು, ತಮ್ಮನ ಕಾಯಿಲೆ ಇಲ್ದೇ ಇರ್ಬೋದು, ಆ ಫ್ಯಾಮಿಲಿಲಿ ಏನೋ ಒಂದು ಯಾರೋ ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಇದು ಏನೋ ಒಂದು ಇದ್ದಾಗ ಆ ಫ್ಯಾಮಿಲಿಲಿ ಅದಿದೆ ಅಂದಾಗ ಇಬ್ರು ಏನ್ ಮಾಡ್ಬೇಕು, ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಒಂದಿದೆ, ಜೆನೆಟಿಕ್ ಟೆಸ್ಟ್. ಅದು ಬೇಕಾದ್ರೆ ಜೆನೆಟಿಕ್ ಟೆಸ್ಟಿಂಗ್ ಯಾವ್ಯಾವ್ದು ಅಂತ ಇನ್ನೊಂದ್ಸಲ ನಾವು ಮಾತಾಡೋಣ. ನಾನು ಸುಮ್ನೆ ಈಗ ಒಂದು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಕ್ಯಾರಿಯರ್ ಸ್ಕ್ರೀನಿಂಗ್ ಮಾಡಿದಾಗ ಗೊತ್ತಾಗೋಗುತ್ತೆ ಅವನು ಕ್ಯಾರಿಯರ್, ಇವಳು ಕ್ಯಾರಿಯರ್ ಅಂದ್ರೆ 4 ಮಕ್ಕಳಲ್ಲಿ ಡೆಫಿನೆಟ್ ಆಗಿ ಒಂದಕ್ಕೆ ತೊಂದ್ರೆ, 2ಕ್ಕೆ ಪುನಃ ಇವ್ರ ತರನೇ ಕ್ಯಾರಿಯರ್ಸ್ಗಳು, ಇನ್ನೊಂದು ನಾರ್ಮಲ್ ಆಗಿ ಇರುತ್ತೆ. ಯಾವ ಮಗು ಯಾವಾಗ ಮೊದಲನೇದ ನಾರ್ಮಲ್ ಅವ್ರ ಅದೃಷ್ಟ ಚೆನ್ನಾಗಿರೋ ಮೊದಲನೇ ನಾರ್ಮಲ್ ಇರ್ಬೋದು, 2ನೇದು ಕ್ಯಾರಿಯರ್ ಇರ್ಬೋದು, ಅಥವಾ ಮೊದಲಿಗೆ ತೊಂದರೆ ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಮೊದಲನೇದು ಕ್ಯಾರಿಯರ್ ಟೆಸ್ಟಿಂಗ್ ಮಾಡ್ಕೋಬೇಕು ಅವರು. 2ನೇದು ಮದುವೆ ಆದ್ಮೇಲೆ ಪ್ರೆಗ್ನೆನ್ಸಿಲಿ ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಇದೆ. ಅಂದ್ರೆ ಭ್ರೂಣನೇ ಚೆನ್ನಾಗಿದ್ಯಾ ಇಲ್ವಾ ಅಂತ ಕಂಡಿಡಿಯಂತದ್ದು. ಸೊ ಕನ್ಸೀವ್ ಆಗಿದ್ದಾರೆ ತಕ್ಷಣನೇ ಈ ಟೆಸ್ಟ್ ಮಾಡಿಸ್ಬೇಕು. ತಕ್ಷಣನೇ ಅದು ಎಷ್ಟು 14 ವಾರ ಅಥವಾ 16 ವಾರ, 1.5 ತಿಂಗಳು 2 ತಿಂಗಳ ಒಳಗಡೆ. ತುಂಬಾ ಜಾಸ್ತಿ ಡಿಲೇ ಆಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ, ಅದನ್ನ ಅಬಾರ್ಟ್ ಮಾಡ್ಬೇಕಾಗುತ್ತೆ. ತುಂಬಾ ದಿನ ಆಗ್ಬಿಟ್ರೆ ತುಂಬಾ ಪ್ರಾಸೆಸ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವಾಗ ಅರ್ಲಿ ಇದ್ರಲ್ಲೇನೆ ಗೊತ್ತಾಗೋಗುತ್ತೆ ಆ ಮಗು ಈ ಕಾಯಿಲೆಗೆ, ಮಗುವಿಗೆ ಈ ಕಾಯಿಲೆ ಇದೆಯಾ ಅನ್ನೋದು. ಈಗ ತುಂಬಾ ಟೆಸ್ಟಿಂಗ್ ಇದೆ, ಅದು ಪ್ರೀನೇಟಲ್ ಡಯಾಗ್ನೋಸಿಸ್ ಅಲ್ಲಿ ತುಂಬಾ ಮಾಡ್ತಾರೆ, ಮಾಡ್ಬಿಟ್ಟು ಗೊತ್ತಾಗೋಗುತ್ತೆ. ಹೇಳ್ತಾರೆ, ಓ ನೋಡಿ ಇದು ರಿಸ್ಕಿ ಪ್ರೆಗ್ನೆನ್ಸಿ, ಈ ಮಗುಗೆ ತೊಂದರೆ ಇದೆ, ಏನ್ ಮಾಡ್ತೀರಾ ಅಂದಾಗ ಅದು ಕೌನ್ಸಿಲಿಂಗ್, ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ. ಅದ ಆಮೇಲೆ ತಂದೆ ತಾಯಿಗೆ ಬಿಡ್ತಾರೆ, ಯಾಕೆಂದ್ರೆ ಇಲ್ಲಿ ಯಾವ್ದು ಫೋರ್ಸಿಬಲ್ ಅಲ್ಲ, ಡಿಸಿಷನ್ ಇಸ್ ಅಲ್ಟಿಮೇಟ್ ಪೇರೆಂಟ್ಸ್. ಏನಕ್ಕೆ ಅಂತಂದ್ರೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ, ಅಮೆರಿಕದಂತ ದೇಶದಲ್ಲಿ ಮಗುಗ್ ತೊಂದರೆ ಇದ್ರು ಆಯ್ತು ನನಗ್ ಮಗು ಬೇಕು ಅನ್ನೋಂಥವ್ರು ಇದ್ದಾರೆ. ಆ ತರನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರ ಅವರು. ಅಲ್ಲೆಲ್ಲ ಕನ್ಸೆಪ್ಷನ್ ರೇಟೇ ಕಮ್ಮಿ ಇರೋದ್ರಿಂದ ಇವಾಗ ಆಗಿದ್ಯಪ್ಪ ಒಂದು ಇರ್ಲಿ ಆ ಮಗುನೇ ನೋಡ್ಕೊಂತೀವಿ ಅಂತಾರೆ. ಆಮೇಲೆ ಆಯ್ತು ಆ ಮಗುಗೆ ಮುಂದಿನ ದಿನದಲ್ಲಿ ನಾನು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೀನಿ, ಐ ಆಮ್ ಅಫೋರ್ಡಬಲ್ ಅಂತಂದ್ರೆ ಫೈನ್. ಸೊ ತಂದೆ ತಾಯಿಗಳು ಏನ್ ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಇಲ್ಲಿ ಗೊತ್ತಾಗೋಗುತ್ತೆ. ಸೊ ಏನು ಇಲ್ಲ ಅಂತ ಅಂದ್ರೆ ಯು ಕ್ಯಾನ್ ಕಂಟಿನ್ಯೂ ದ ಪ್ರೆಗ್ನೆನ್ಸಿ, ಅದು ಕಂಟಿನ್ಯೂ ಆಗುತ್ತೆ. ತೊಂದರೆ ಇದೆ, ಇಲ್ಲ ಈ ಬೇಡ ಮಗು, ಇದು ನಮ್ಗೆ ಆರೋಗ್ಯವಂತ ಮಗು ಬೇಕು ಅಂತಂದ್ರೆ ಅದನ್ನ ಅಬಾರ್ಟ್ ಮಾಡ್ತಾರೆ.
ನೆಕ್ಸ್ಟ್ ಟೈಮು ಯು ಹ್ಯಾವ್ ಟು ಟ್ರೈ ಅಗೇನ್ ಟೆಸ್ಟ್ ಮಾಡಿಸ್ಬೇಕು ನೀವು ಪ್ರತಿ ಪ್ರೆಗ್ನೆನ್ಸಿಲು, ಏಕೆಂದ್ರೆ ನೀವು ಕ್ಯಾರಿಯರ್ ಇಬ್ರು. ಸೊ ದಿಸ್ ಇಸ್ ದ ಕಾಂಪ್ಲಿಕೇಶನ್ ಆಫ್ ಸೋದರ ಸಂಬಂಧದಲ್ಲಿ ಮದುವೆ ಆಗುವಂತದ್ದು. ಅದು ಈಗ ಸೋದರ ಸಂಬಂಧ ಅಲ್ಲ ಅಂತ ಇಟ್ಕೊಳ್ಳಿ. ಓಕೆ, ಈಗ ಇವರಲ್ಲೂ ಒಂದು ಮ್ಯೂಟೇಶನ್ ಇದೆ, ಅಕ್ಕನ ಮಗಳಲ್ಲೂ ಮ್ಯೂಟೇಶನ್ ಇದೆ, ಸೋದರ ಮಾವನಲ್ಲೂ ಮ್ಯೂಟೇಶನ್ ಇದೆ. ಇವಳು ಬೇರೆ ಯಾವ್ದೋ ಫ್ಯಾಮಿಲಿ ಮದ್ವೆ ಆಗ್ತಾಳೆ, ಇವರು ಆಗ್ತಾರೆ. ಅವಾಗ ಆ ಫ್ಯಾಮಿಲಿಲಿ ಇದೇ ಜೀನ್ ಮ್ಯೂಟೇಶನ್ ಇರಲ್ಲ, ಇನ್ನೊಂದು ಜೀನ್ ಇರ್ಬೋದು, ಬೇರೆ ಸೇಮ್ ಜೀನ್ ಇರಲ್ಲ. ಸೊ ಏನಾಗುತ್ತೆ, ಇವಳು ಕ್ಯಾರಿಯರೇ ಆಗಿರ್ತಾಳೆ, ಅವರಲ್ಲಿ ಏನು ಮ್ಯೂಟೇಶನ್ ಇಲ್ಲದೆ ಇರಬಹುದು. ಏಕೆಂದ್ರೆ 30,000 ಜೀನ್ ಅಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಬೇರೆ ಬೇರೆದ್ ಯಾವ್ದಾರು ಆಗಿರಬಹುದು. ಅಂತ ಸಂದರ್ಭದಲ್ಲಿ ಮಗು ಡಿಸಾರ್ಡರ್ಸ್ ಆಗುವಂತಹ ಮಕ್ಕಳು ಹುಟ್ಟುವ ಸಾಧ್ಯತೆ ತುಂಬಾ ಕಮ್ಮಿ. ಅಕಸ್ಮಾತ್ ಆದು ಹಣೆ ಬರ ತೀರಾ ಕೆಟ್ಟೋಯ್ತು, ಆ ವ್ಯಕ್ತಿಲೂ ಆ ಮ್ಯೂಟೇಶನ್ ತುಂಬಾ ಕಮ್ಮಿ. ಅದು ತುಂಬಾ ರೇರೆಸ್ಟ್ ಆಫ್ ದ ರೇರೆಸ್ಟ್. ಆಯ್ತಾ, ಅದಕ್ಕೆ ತುಂಬಾ ಹತ್ರದಲ್ಲಿ ಮಾಡ್ಕೋಬಾರ್ದು. ಹತ್ತಿರ ಸಂಬಂಧ ಅಂದ್ರೆ ಇನ್ಬ್ರೀಡಿಂಗ್. ಭಾರತದಲ್ಲಿ ಇನ್ಬ್ರೀಡಿಂಗ್ ಇಂದನೇ ಜೆನೆಟಿಕ್ ಡಿಸಾರ್ಡರ್ಸ್ ಜಾಸ್ತಿ. ಒಂದ್ ಕಡೆ ಇಮೋಷನ್ಸ್ ನೆಲ್ಲ ಸ್ವಲ್ಪ ಪಕ್ಕಕ್ಕೆ ಪ್ರಾಕ್ಟಿಕಲ್ ಆಗಿ ಹೆಲ್ದಿ ಫ್ಯೂಚರ್ ಅಂತ ಯೋಚನೆ ಮಾಡೋದಾದ್ರೆ ಸಂಬಂಧದಲ್ಲಿ ಬಿಟ್ಟು ದೂರದ ರಿಲೇಷನ್ಸ್ ಅಲ್ಲಿ ಆ ಮದುವೆ ಆದ್ರೆ ಸುಮಾರು ಏನಾಗುತ್ತೆ ಗೊತ್ತಾ, ಸುಮಾರು ಕಾಯಿಲೆಗಳು ಆ ಫ್ಯಾಮಿಲಿ ಒಳಗೆ ಸುತ್ತೊಡಿತಾ ಇರುತ್ತೆ. ಬೇರೆ ಆದಾಗ ಏನಾಗುತ್ತೆ, ಒಂದೊಂದು ಕಾಪಿ ಆಗೋದ್ರಿಂದ ಆ ಕಾಯಿಲೆ ಬರೋದಿಲ್ಲ. ಅದು ಅಲ್ಲಿಗೆ ಇನ್ನ ಬ್ರೇಕ್ ಆಗ್ಬಿಡುತ್ತೆ. ಅದು ಇನ್ನ ನೆಕ್ಸ್ಟ್ ಜನರೇಷನ್ಗೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಎವ್ರಿ ಜನರೇಷನ್ ಆಗ್ತಾ ಇದ್ದಂಗೆ ಒಂದೇನಂದ್ರೆ, ಈಗ ನನ್ನಿಂದ 50% ಜೀನಮು ನನ್ನ ಮಗುಗೆ ಹೋಗುತ್ತೆ, ನನ್ನ ಗಂಡನಿಂದ 50% ಜೀನಮು ಮಗುಗೆ ಬರುತ್ತೆ. ಕರೆಕ್ಟ್. ನೆಕ್ಸ್ಟ್ ಜನರೇಷನ್ ಅಲ್ಲಿ ನನ್ನಿಂದ ನನ್ನ ಮೊಮ್ಮಕ್ಕಳಿಗೆ 25%, 25%. ಅದ್ರ ನೆಕ್ಸ್ಟ್ ಜನರೇಷನ್ಗೆ 12.5 ಈ ತರ. ಹಾಗಾಗಿ ಕಾಯಿಲೆದು ಅದು ಒಂದು 7-8 ಜನರೇಷನ್ ಆಗಷ್ಟರಲ್ಲಿ ಅದೇನ್ ಕಾಯಿಲೆದು ಜೀನ್ ಇರುತ್ತೆ ಅದು ಒಂದು ವ್ಯಾನಿಶ್ ಆಗುವಂತ ಸಾಧ್ಯತೆ 10 ಜನರೇಷನ್ಗೆ 0.1% ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಪ್ರಾಸೆಸ್ ಅಲ್ಲಿ ಇವಾಗ ನೀವು ಹೇಳಿದ್ರಿ, ಈಗ ಯಾರೋ ಗ್ರ್ಯಾಂಡ್ ಪೇರೆಂಟ್ಸ್, ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ಯಾವ್ದೋ ಇರುತ್ತೋ ಅಲ್ಲಿಂದ ಒಂದು 5 ಜನರೇಷನ್ 8ನೇ ಜನರೇಷನ್ ಅವ್ರಿಗೆ ಕಾಯಿಲೆ ಹೊರಟೋಗ್ಬಿಡುತ್ತೆ. ಬಟ್ ಮಧ್ಯದಲ್ಲಿ ಹೊಸದಾದ ಏನೇನೋ ಬಂದಿರುತ್ತೆ. ಅದ ಹಂಗೇನೆ ಹೊಸ್ತು ಅಂತಂದ್ರೆ ಆ ಫ್ಯಾಮಿಲಿಲಿ ಇರಲ್ಲ. ಆ ಫ್ಯಾಮಿಲಿಲಿ ಇನ್ಬ್ರೀಡಿಂಗ್ ಅಂದ್ರೆ ಎಲ್ಲ ಸೋದರ ಸಂಬಂಧದಲ್ಲೇ ಆಗಿರ್ತಾರೆ. ಅವರು ಸೋದರ ಸಂಬಂಧ, ಇವರು ಸೋದರ ಸಂಬಂಧ. ಅದ್ ಹೆಂಗೆ ಅಂದ್ರೆ ಆ ಫ್ಯಾಮಿಲಿ ಬಿಟ್ಟು ಆ ಕಾಯಿಲೆ ಹೊರಗಡೆ ಹೋಗೇ ಇರಲ್ಲ, ಅಲ್ಲೇ ಸುತ್ತೋರಿತಾ ಇರುತ್ತೆ. ಅದಕ್ಕೆ ಅದ್ರ ಇಂಟೆನ್ಸಿಟಿನೂ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಇರುತ್ತೆ, ಎಲ್ಲರೂ ಕ್ಯಾರಿಯರೇ. ಇವ್ರನ್ನ ಮದ್ವೆ ಆದ್ರೂ ಅವರು ಕ್ಯಾರಿಯರ್ ಆ ಕಾಯಿಲೆಗೆ, ಇವರಾದ್ರೆ ಅವರು ಕ್ಯಾರಿಯರ್. ಬಂದವರೆಲ್ಲ ಕ್ಯಾರಿಯರ್ಸ್ ಗಳೇ ಇದ್ದಾಗ ಚಾನ್ಸಸ್ ಆರ್ ವೆರಿ ಹೈ. ಅದಕ್ಕೆ ಹೊರಗಡೆ ಆಗ್ಬೇಕು. ಈಗ ನೋಡಿ, ಗೋತ್ರ ಅಂತ ಮೊದ್ಲು ಇದ್ ಮಾಡೋರು. ಹೌದು, ಸ್ವಗೋತ್ರನ ಮದ್ವೆ ಆಗ್ತಾ ಇರ್ಲಿಲ್ಲ. ಸ್ವಗೋತ್ರ ಅಂದ್ರೆ ಏನು, ಒಂದು ಫ್ಯಾಮಿಲಿ, ಒಂದು ಗೋತ್ರದ್ದು ಅಂದ್ರೆ ಹೆಂಗೋ ರಿಲೇಟ್ ಆಗಿರ್ತಾರಲ್ವಾ. ಈಗ ನೀವ್ ಯಾವ್ದೋ ಒಂದು ಗೋತ್ರ ಅಂತ ಹೇಳಿದ್ರೆ ಆ ಗೋತ್ರ ಎಲ್ಲಿಂದ ಆರಿಜಿನ್ ಆಗಿರುತ್ತೆ ಅಂದ್ರೆ ಆ ಫ್ಯಾಮಿಲಿಯವರೇ ಒಂದಷ್ಟು ಜನ ಇರ್ತಾರೆ. ಮೂಲ ಯಾವ್ದೋ ಗುರುಗಳು ಇರ್ತಾರೆ, ಅವ್ರ ಫ್ಯಾಮಿಲಿ ಆ ಜೀನ್ಗೆ ಬರ್ತಾರೆ, ಅದೇ ಬಂದ್ಬಿಟ್ಟಿರುತ್ತಲ್ವಾ. ಅದಕ್ಕೆ ಸ್ವಗೋತ್ರ ಆಗ್ತಾ ಇರ್ಲಿಲ್ಲ. ಇದು ಲಾಜಿಕ್. ಹೌದು, ಇವತ್ತಿಗೂ ಹಂಗೆ ಇದೆ. ಅದು ಅವರು ಬ್ರದರ್ ಸಿಸ್ಟರ್ ರಿಲೇಶನ್ಶಿಪ್ ಅನ್ನೋ ತರ ಒಂದು ಅರ್ಥ ಬರುತ್ತೆ ಅಂತ ಹೇಳಿದ್ದಾರೆ. ಇದೇ ಜೆನೆಟಿಕ್ಸ್. ಇಲ್ಲಿ ಸೈನ್ಸ್ ಇದೆ, ಬಟ್ ಅಗೇನ್ ಅಲ್ಲಿ ಭಯ ಭಕ್ತಿ ತಂದಿದ್ದಾರೆ. ಹೌದು, ಅದಕ್ಕೆ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಸೇಮ್ ಸ್ವಗೋತ್ರ ಆಗ್ಬಾರ್ದು. ಏನು ಅಂದ್ರೆ ಒಂದ್ ಸೆಗೇನು ಜೆನೆಟಿಕ್ಸ್ ಅವ್ರು ಹೇಳ್ತಾ ಇದ್ರು, ಅದು ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ ಅಥವಾ ನಂಬಲ್ಲ. ಸೊ ನೀವೇನ್ ಮಾಡಿ, ಸ್ವಗೋತ್ರದಲ್ಲಿ ಆಗ್ಬೇಡಿ. ಆ ಸ್ವಗೋತ್ರದಲ್ಲಿ ಆಗ್ಬಾರ್ದು ಅನ್ನೋ ಕಾರಣ ಏನು ಅಂತಂದ್ರೆ, ಆ ಒಂದು ಗೋತ್ರದಲ್ಲಿ ಆ ಒಂದಷ್ಟು ಫ್ಯಾಮಿಲಿಗಳಿರುತ್ತೆ. ಒಂದು ಕಾಯಿಲೆ ಇದ್ರೆ ಎಲ್ಲಾರಲ್ಲೂ ಅದು ಒಂದೊಂದು ಸಿಂಗಲ್ ಕಾಪಿ ಇದ್ರೆ ಚೆನ್ನಾಗಿರ್ತಾರೆಲ್ಲ. ಕಾಯಿಲೆ ಯಾರಿಗೂ ಇರೋದಿಲ್ಲ, ಒಂದೊಂದು ಕಾಪಿ ಇದ್ರೆ.